ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಶಂಕರಪಾಳೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಲೇಯರ್ ಆಗಿ ಕರಮ್ ಆಗಿ ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ಸಿಹಿ ಹಾಕಬೇಕು, ಲೇಯರ್ ಆಗಿ ಹೆಂಗೆ ಬರುತ್ತೆ ಮತ್ತು ನೋಡಿ ತಟ್ಟೆಯಲ್ಲಿ ಹಾಕುವಾಗನ ಯಾವ ಥರ ಸೌಂಡ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಗರಿಯಾಗಿ ಬಂದಿದೆ, ಕರಮ್ ಆಗಿದೆ ನೋಡಿರಿ. ಕೈಯಲ್ಲಿಟ್ಟರೆ ಈ ಥರ ಮೆತ್ತಿಗೆ ಸಾಫ್ಟ್ ಆಗುತ್ತೆ. ತೋರಿಸ್ತೀನಿ ನೋಡಿ. ಈ ಥರ ಪುಡಿ ಆಗುತ್ತೆ. ಬಾಯಲ್ಲಿಟ್ಟರು ಅದೇ ಥರ ಕರಗುತ್ತೆ. ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಶಂಕರಪಾಳೆ ಮಾಡೋಕ್ಕೆ ನಾನು ಇಲ್ಲಿ ಒಂದು ದೊಡ್ಡ ಬಟ್ಲ ಇಟ್ಕೊಂಡಿದ್ದೀನಿ. ಈ ಬಟ್ಲ ನಿಮ್ಮ ಸೈಜ್ ಯಾವ ಬೇಕು ಸೈಜ್ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಸೈಜ್ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ 3 ಬಟ್ಲ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲಿ ಏನಾದರೂ ಕಸರಿರುತ್ತೆ ಅಂಥೇಳಿ ನಾನು ಇದನ್ನು ಜರಡಿ ಹಾಕೋತಾ ಇದ್ದೀನಿ ನೋಡಿ. ಈ ಥರ ಏನಾದರೂ ಸಣ್ಣಂದು ಏನಾದ್ರು ಹುಳ ಅಥವಾ ಏನು ಇದ್ದರೆ ನಾವು ಇದನ್ನು ಜರಡಿ ಸೋಸ್ಕೊಂಡು ತೊಗೋಬೇಕು ನೋಡಿ. ಇದರಲ್ಲೇನೂ ಇಲ್ಲ. ಈಗ ಇದಕ್ಕೆ ನಾನು 1 ಬಟ್ಲ ರವೆ ತೊಗೊಂಡಿದ್ದೀನಿ. ಈ ರವೆ ಹಾಕೋದ್ರಿಂದ ಚೆನ್ನಾಗಿ ಕರಮ್ ಆಗಿ ಬರುತ್ತೆ. ಈಗ ಇದಕ್ಕೆ ನಾನು 1 ಚಿಟಿಕೆ ಅಷ್ಟು ಇಷ್ಟು ಉಪ್ಪು ಹಾಕೋಬೇಕು ನೋಡಿ. ಉಪ್ಪು ಹಾಕೊಂಡ ಈಗ ಸಣ್ಣ ರವೆ ಮತ್ತು ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾನು ಇದನ್ನು ಕೈಲೇನೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರವೆ ಹಾಕೋದ್ರಿಂದ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡಿ, ಇದೇ ಅಳತೆಯಲ್ಲಿ 2 ಸ್ಪೂನ್ ತುಪ್ಪ ಸಾಕು. 2 ಸ್ಪೂನ್ ತುಪ್ಪ ಇದ್ದರೆ ನಾವು ಅದನ್ನು ಸ್ವಲ್ಪ ತುಪ್ಪ ಗಟ್ಟಿ ಇರತ್ತೆ ಅಂಥೇಳಿ ಸ್ವಲ್ಪ ಉಗುರು ಬೆಚ್ಚಗೆ ಕಾಸ್ಕೊಂಡ್ರೆ ಚೆನ್ನಾಗಿ ಕರಗತ್ತೆ, ನೀರು ಥರ ಆಗತ್ತೆ ನೋಡಿ. ನಾನು ಒಲೆ ಮೇಲೆ ಇಟ್ಕೊಂಡು ಕಾಸ್ಕೋತಾ ಇದ್ದೀನಿ. ಈ ಥರ ತಿಳುವಾದರೆ ಸಾಕು. ಲೈಟಾಗಿ ನಾವು ತುಪ್ಪನ ಕರಗಿಸ್ಕೊಳ್ಬೇಕು ನೋಡಿ. ನೀರು ಥರ ಆಗಿದೆ ಅನ್ನುವಾಗ ನಾವೀಗ ಹಿಟ್ಟಿಗೆ ಇದನ್ನು ಹಾಕೊಂಡು 1 ಸ್ಪೂನ್ಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ಇರತ್ತೆ ಅಂಥೇಳಿ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀವಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು, ಹಿಟ್ಟಿಗೆ ತುಪ್ಪ ಹತ್ತೋ ಥರ. ಇದು ಸ್ಪೂನ್ಲೆ ಅದು ಆಗಲ್ಲ, ಕೈಲೇ ಮಾಡ್ಕೊಳ್ಳಿ. ಕೈಲೇ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಸ್ವಲ್ಪ ಈಗ ತುಪ್ಪನೂ ಆರಿರುತ್ತೆ ನೋಡಿ. 2 ಕೈಲೇ ಈ ಥರ ತಿಕ್ ನಾವು ಮಿಕ್ಸ್ ಮಾಡೋದ್ರಿಂದ ಮತ್ತು ಮೈದಾ ಹಿಟ್ಟು ತುಪ್ಪ ಎರಡೂ ಮಿಕ್ಸ್ ಆಗಿ ಇವು ರುಚಿಯಾಗಿ ಕರಮ್ ಆಗಿ ಬರುತ್ತೆ ಇವು ಶಂಕರಪಾಳೆ ನೋಡಿ. ಈಗ ನಾನು ಪೂರ್ತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ ಅಂದರೂ 1 ನಿಮಿಷ ನೀವು ಇದನ್ನು ಕೈಲೇ ತಿಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಹಿಟ್ಟು ಗಟ್ಟಿ ಆಗಬೇಕು. ನಾವು ಒಣ ಹಿಟ್ಟನ್ನು ಕೈಲೇ ಹಿಂಗೆ ಹಿಡ್ರೆ ಉಂಡೆ ಥರ ಬರ್ತಾ ಇರಬೇಕು ನೋಡಿ. ಚೆನ್ನಾಗಿ ತುಪ್ಪ ಮತ್ತು ಮೈದಾ ಹಿಟ್ಟು ಮಿಕ್ಸ್ ಆಗಿದೆ ಅಂದರ್ಥ. ಈಗ ನಾನು ಇದಕ್ಕೇನು 4 ಬಟ್ಲ ಹಿಟ್ಟಿಗೆ ನಾನಿಲ್ಲಿ 1.5 ಬಟ್ಲ ಹಾಲು ತೊಗೊಂಡಿದ್ದೀನಿ. ಈ ಉಗುರು ಬೆಚ್ಚಗೆ ಅಥವಾ ಹೊರಗಡೆ ಇಟ್ಟಿದ್ದು ಫ್ರಿಜ್ ಒಳಗಿನ ಹಾಲು ತೊಗೋಬೇಡಿ ನೋಡಿ. ನಾನು 1.5 ಬಟ್ಲ ಹಾಲು ತೊಗೊಂಡಿದ್ದೀನಿ. ಅದೇ ಬಟ್ಲ ಅಳತೆಯಲ್ಲಿ 1.5 ಕಪ್ಪು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟಿಗೆ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಹಾಕೊಳ್ಳಿ, ಅರ್ಧ ಬಟ್ಲು. ಇದನ್ನು ಹೊರಗಡೆನೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಸಕ್ಕರೆ ಕರಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಥವಾ ಇಲ್ಲದಿದ್ದರೆ ಸ್ಟೋವ್ ಮೇಲೆ ಇಟ್ಕೊಂಡು ಲೈಟಾಗಿ 1 ಮಿನಿಟ್ ನಾವು ಈ ಥರ ಕೈ ಬಿಡದೇನೆ ನಾವು ಇದನ್ನು ಸಕ್ಕರೆನ ಕರಗಿಸ್ಕೊಳ್ಬೇಕು ನೋಡಿ. ಸಕ್ಕರೆ ಚೆನ್ನಾಗಿ ಕರಗಿರಬೇಕು. ತೋರಿಸ್ತೀನಿ ನೋಡಿ. ಈ ಥರ ಇದು ಏನು ನಾವು ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು, ಅದನ್ನು ನಾವು ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೋದು ನೋಡಿ. ಈ ಥರ ಚೆನ್ನಾಗಿ ಈ ಸಕ್ಕರೆನ ಕರಗಿಸ್ಕೊಳ್ಬೇಕು ನೋಡಿ. ಹಾಲು ತುಪ್ಪ ಮತ್ತು ಸಕ್ಕರೆ ಇದರಿಂದ ನಿಮಗೆ ಸಕ್ಕರೆ ಎಷ್ಟು ಬೇಕೋ, ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು 2 ಬಟ್ಲ ಸಕ್ಕರೆನೂ ಹಾಕೋಬೋದು ನೋಡಿ. ಚೆನ್ನಾಗಿ ಕರಗಿದೆ. ಈಗ ಇದು ಸ್ವಲ್ಪ ಉಗುರು ಬೆಚ್ಚಗೆ ಇದೆ. ಇದನ್ನು ನಾನು ಸ್ವಲ್ಪ ಸ್ಪೂನ್ಲೆ ಹಾಕ್ಕೊಂಡು ಸ್ಪೂನ್ಲೇನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇನು ಬಿಸಿ ಇಲ್ಲ ನೋಡಿ. ನಾನು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಇದನ್ನು ನಾವು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು ನೋಡಿ. ನಿಮಗೆ ಒಂದೊಂದೇ ಸೈಡ್ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಸಕ್ಕರೆ ಹೆಚ್ಚಾದರೆ ಏನಾದ್ರು ಸ್ವೀಟ್ ಮಾಡ್ಕೊಳ್ಳಿ, ಅಥವಾ ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಬೋದು ನೋಡಿ. ನಾನು ಸಣ್ಣ ಉಂಡೆ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಮ್ಮೆಲೆ ಹಾಕೋಬೇಡಿ, ತಿಳು ಆಗುತ್ತೆ ಅಥವಾ ಕಡಿಮೆನೂ ಆಗ್ಬೋದು. ಸಕ್ಕರೆ ಕಡಿಮೆ ಆಗೋದ್ರಿಂದ ಇವು ಸ್ವೀಟು ಚೆನ್ನಾಗಾಗಲ್ಲ ನೋಡಿ. ನಾನೀಗ ಒಂದು ಉಂಡೆನ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಮತ್ತೊಂದು ಸ್ವಲ್ಪ ಹಿಟ್ಟನ್ನು ನಾನು ಗಟ್ಟಿಯಾಗಿ ಕಲಿಸ್ಕೋಬೇಕು. ರವೆ ಇರತ್ತೆ ನೋಡ್ಕೊಂಡು ಸ್ವಲ್ಪ ನಾವು ಈ ಥರ ಸ್ಪೂನ್ಲೆನ ಬಿಸಿ ಇದ್ದರೆ ಸ್ಪೂನ್ಲೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೈಲೇ ನೀವು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೋದು ನೋಡಿ. ಕೈಗೆ ನಮಗೆ ಬಿಸಿ ತಾಗದೇ ಇದ್ದರೆ ಈ ಥರ ನಾವು ಮಿಕ್ಸ್ ಮಾಡ್ಕೊಂಡು ಇದನ್ನು
ನಾವು ಈಗ ಚಪಾತಿ ಹಿಟ್ಟು ಯಾವ ಥರ ನಾದ್ತೀವಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಒತ್ತಿ ರವೆ ಇರುತ್ತೆ ಅಲ್ಲ, ಅದಕ್ಕೆ ನಾವು ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾವು ನಾದ್ಕೊಳ್ಬೇಕು. ನೋಡಿ ಇದನ್ನು ನಾನು ಈಗ ರವೆ ಇರೋದಕ್ಕನ್ನು ನೆನಿಲಿ ಅಂಥೇಳಿ ಇದನ್ನು ಅರ್ಧ ತಾಸು ನೆನೆಲಿಕ್ಕೆ ಇಡ್ತೀನಿ. ನೋಡಿ ಒಂದು ಪ್ಲೇಟ್ ಮುಚ್ಚಿ ನೆನೆಲಿಕ್ಕೆ ಇಡಬೇಕು. ಈಗ ಅರ್ಧ ತಾಸು ಆದ ಬಳಿಕ ಹಿಟ್ಟು ಚೆನ್ನಾಗಿ ನೆನೆದಿದೆ. ನಾವು ರವೆ ಹಾಕಿದ್ರಕ್ಕೆ 5 ಮಿನಿಟ್ನಲ್ಲಿ ನಾವು ಹಾಗೆ ಹಿಟ್ಟು ನಾದ್ಕೊಂಡು ಮಾಡ್ಕೋಬೋದು. ನೋಡಿ ನಾನೀಗ ಇದನ್ನು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ತೀನಿ. ಗಟ್ಟಿಯಾಗಿದೆ ಹಿಟ್ಟು. ನೋಡಿ ಇದನ್ನು ನಾವು ಈ ಥರ ದೊಡ್ಡ ದೊಡ್ಡ ಉಂಡೆಗಳನ್ನ ತೊಗೋಬೇಕು. ನಮ್ಮ ಮುಟ್ಟಿಗೆ ಎಷ್ಟು ಸೈಜ್ ಆಗುತ್ತೆ ಅಷ್ಟು ದೊಡ್ಡ ದೊಡ್ಡ ಉಂಡೆಗಳನ್ನ ತೊಗೋಬೇಕು. ನೋಡಿ ಇಷ್ಟು ದೊಡ್ಡ ಉಂಡೆಗಳನ್ನ ತೊಗೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕೈಲೇ ಹಿಟ್ಟನ್ನ ಈ ಥರ ನಾದ್ಕೊಳ್ಬೇಕು. ಸ್ವಲ್ಪ ಏನು ಎಣ್ಣೆ ಹಚ್ಚೋದದು ಏನೂ ಬೇಡ, ಹಾಗೇ ನಾವು ಕೈಲೇ ನಾದ್ಕೊಂಡ್ರೆ ಅದರಲ್ಲಿ ತುಪ್ಪಿರತ್ತೆ ಅಂಥೇಳಿ ತುಪ್ಪಿನ ಅಂಶ ಇರುತ್ತೆ. ನೋಡಿ ಈ ಥರ ಮಾಡಿಕೊಂಡು ನಾನು ಒಂದು ಲಟ್ಸೋದನ್ನು ಹೆಂಗಂತ ಹೇಳ್ಕೊಡ್ತೀನಿ. ಇವನ್ನ 3 ಬಿರುಸಾಗ್ತಾವಂಥೇಳಿ ನಾನು ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ. ಹಾರ್ಡ್ ಆಗುತ್ತೆ ಅದಕ್ಕೆ. ಈ ಕಡೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ. ನೋಡಿ ಎಣ್ಣೆ ಕಾಯೋದ್ರೊಳಗಾಗೇ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ. ಈಗ ನಾನು ದೊಡ್ಡ ಉಂಡೆ ತೊಗೊಂಡಿದ್ದೀನಿ. ಇದನ್ನು ಈ ಥರ ಲಟ್ಟಿಸ್ಕೊಳ್ಬೇಕು. ತೋರಿಸ್ತೀನಿ ರೀ, ದಪ್ಪನ ಸೈಜಾಗಿ ನಾವು ಇದನ್ನು ತಿಳುವಾಗಿ ಲಟ್ಟಿಸ್ಕೋಬೇಡ್ದು. ಇದು ನಾವು ಚಪಾತಿ ಥರ ದಪ್ಪಗೆ ಇರಬೇಕು. ದಪ್ಪಗೆ ಇರೋದ್ರಿಂದ ಇದ್ರ ರುಚಿ ಕರಮ್ ಆಗಿ ಬರುತ್ತೆ, ಲೇಯರ್ ಆಗಿ ಬರುತ್ತೆ. ನೋಡಿ ಇಷ್ಟು ದಪ್ಪ ಆಗಿರಬೇಕು. ಚಪಾತಿಗಿಂತನೂ 2 ಪಟ್ಟು ದಪ್ಪಾಗಿರಬೇಕು. ಈಗ ಇದನ್ನು ನೀವು ಬೇಕಾದರೆ ಸೈಡ್ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಸೈಡ್ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಇದೆ ಅಂಥೇಳಿ ತಾಗ್ತದೆ ಅಂಥೇಳಿ ನಾವು ಈ ಕಡೆ ದೂರ ಸರಿತಾ ಇದ್ದೀನಿ. ನೋಡಿ ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜ್ ಕಟ್ ಮಾಡ್ಕೊಳ್ಳಿ, ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್ ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ಒಂದು ಪ್ಲೇಟಿಗೆ ನಾವು ಇವನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ನೋಡಿ ಇಷ್ಟು ದಪ್ಪ ಆಗಿರಬೇಕು. ಇದು ದಪ್ಪಾಗಿದೆ. ಮತ್ತು ಎಣ್ಣೆನೂ ಜಾಸ್ತಿ ಕಾದಿರಬಾರ್ದು. ಒಂದು ಚಪಾತಿ ಶಂಕರಪಾಳಿ ರೆಡಿ ಮಾಡಿಕೊಡ್ಕನ ಎಣ್ಣೆ ಸ್ವಲ್ಪ ಗುಳ್ಳೆ ಬರೋ ಥರ ಕಾದಿರಬೇಕು. ನೋಡಿ ನಾನು ಇವನ್ನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಈಗ ನೋಡಿ ಇವನ್ನ ಒಂದೊಂದನ್ನು ಇವೇನು ತಾಗಲ್ಲ, ಅಂಟಲ್ಲ, ಏನಾಗಲ್ಲ. ಮತ್ತು ನಾನು ಇನ್ನೊಂದನ್ನು ಹತ್ರಗನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದನ್ನ ಈಗ ನಾನು ಆ ಕಡೆ ಈ ಕಡೆ ಸೈಡಿಗೆ ಎಣ್ಣೆ ಅದು ಮತ್ತು ಹಿಟ್ಟದು ಏನೂ ಹಚ್ಚೋದು ಬೇಡ. ಹಿಂಗೆ ಲಟ್ಟಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಇದು. ನೋಡಿ ಅಂಟೋದಿಲ್ಲ, ಕೆಳಗಡೆ ತಾಗೋದಿಲ್ಲ, ಏನೂ ಆಗೋದಿಲ್ಲ. ಇದು ಹಿಟ್ಟು ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು. ನೋಡಿ ನಾನು ಇದನ್ನು ಈ ಥರ ದಪ್ಪಗೆನೇ ಲಟ್ಟಿಸ್ಕೋಬೇಕು. ಇದನ್ನು ನಾನು ಸೈಡಿಗೇನು ಕಟ್ ಮಾಡ್ಕೊಳ್ತಾ ಇಲ್ಲ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಈ ಥರ ಕಟ್ ಮಾಡ್ಕೊಳ್ಬೋದು. ನೋಡಿ ಈಗ ಕಟ್ ಮಾಡ್ಕೊಂಡು ನಾನು ಇದೀಗ ಯಾವ ಸೈಜ್, ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜು, ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜ್ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಟ್ ಮಾಡ್ಕೊಂಡು ನಾನೆಲ್ಲನೂ ತಟ್ಟೆಗೆ ತೆಗೆದಿಟ್ಕೋತೀನಿ ಇವನ್ನ. ನೋಡಿ ದಪ್ಪಾಗಿ ಈ ಥರ ಬರಬೇಕು. ಈ ಥರ ಇದ್ರೇ ಶಂಕರಪಾಳೆ ಚೆನ್ನಾಗತ್ತೆ. ನೋಡಿ ತಟ್ಟೆಗೆ ಇಟ್ಕೊಂಡು ಇವನ್ನ ಏನು ತಟ್ಟೆಗೆ ಒಮ್ಮೆ ಇಟ್ಕೊಳ್ಳಿ, ತಟ್ಟೆಗೆ ಹತ್ತೋದಿಲ್ಲ, ಏನಾಗೋದಿಲ್ಲ. ನೋಡಿ ಎಲ್ಲನೂ ನಾನು ಈಗ 2 ಚಪಾತಿದೆ ನಾನು ಮಾಡಿಟ್ಕೊಂಡು ತೋರಿಸ್ತಾ ಇದ್ದೀನಿ. ಎಣ್ಣೆ ಹೆಚ್ಚು ಕಾದಿರಬಾರ್ದು, ಇದಕ್ಕೆ ಮೈಲ್ಡಾಗೆ ಕಾದಿರಬೇಕು. ಸ್ವಲ್ಪ ಎಣ್ಣೆ ಮೈಲ್ಡಾಗಿ ಅಂದರೆ ಒಂದು 5 ಮಿನಿಟ್ ಅಷ್ಟೇ ಕಾದಿರಬೇಕು. ನೋಡಿ ಇದಕ್ಕೇ ನಾನು ಈಗ ಶಂಕರಪಾಳೆನ ಹಾಕ್ಕೊಳ್ತಾ ಇದ್ದೀನಿ. ಈ ಶಂಕರಪಾಳೆನ ಯಾವ ಥರ ಫ್ರೈ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ ನಾನು 2 ಚಪಾತಿನ ಒಮ್ಮೆ ಹಾಕ್ಕೊಂಡಿದ್ದೀನಿ. ಇವು ಅಂಟೋದಿಲ್ಲ, ಎಣ್ಣೆ ಒಳಗೆ ಬಿಟ್ರೂ ಅಂಟೋದಿಲ್ಲ. ಈಗ ನಾವು ಇದನ್ನ ಈ ಥರ ಒಂದು ಜಾಳಿಯಲ್ಲಿ ತೊಗೊಂಡು ನಾವು ಈ ಥರ ನಾವು ಅದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. ನೋಡಿ 1 ಮಿನಿಟ್ ನಾವು ಈ ಥರ ಅದನ್ನು ಮೇಲೆ ಕೆಳಗೆ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಈಗ ಇದನ್ನು ನಾವು ಒಂದು 5 ಮಿನಿಟ್ ಮಧ್ಯಮ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಕಲರ್ ನಾನು 3 ಸಲ ತೋರಿಸ್ತೀನಿ. ಈಗ ಬಿಳಿ ಇದೆಯಲ್ಲ ಕಲರ್ ಇದು. ಈಗ ನೋಡಿ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಶಂಕರಪಾಳೆ. ಈಗ ಇದನ್ನು ನಾವು ನೋಡಿ ಈ ಥರ ನಾವು ಕಡಿಮೆ ಅಂದರೂ 5 ಮಿನಿಟ್ ಆಗುತ್ತೆ. ಮಧ್ಯಮ ಉರಿ ಇಟ್ಕೊಳ್ಳಿ.
ಫಸ್ಟ್ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ಆಮೇಲೆ ಮಧ್ಯಮ ಉರಿಯಲ್ಲಿ ಇಟ್ಕೋಬೇಕು. ಒಳಗೆಲ್ಲ ಹಸಿ ಇರತ್ತೆ ಅಂಥೇಳಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಅಲ್ಲಿ ಫ್ರೈ ಮಾಡೋದ್ರೊಳಗೆ ಇಲ್ಲಿ ಇನ್ನೊಂದು ಮಾಡ್ಕೊಂಡು ನಾವು ಕಟ್ ಮಾಡ್ಕೊಳ್ಬೋದು ನೋಡಿ. ಇನ್ನು ಅರ್ಧ ತಾಸೊಳಗೆ ನಾವು ಮಾಡ್ಕೊಳ್ಬೋದು. ಅರ್ಧ ತಾಸೊಳಗೆ ಶಂಕರಪಾಳೆ ರೆಡಿ ಆಗುತ್ತೆ. ಕಂಟಿನ್ಯೂ ಆಗಿ ಇದನ್ನು ನಾವು ಈ ಥರ ಚಪಾತಿ ಮಾಡಿ ನಾವು ಈ ಸೈಜ್ ಬೇಕಾದ್ರೆ ನೀವು ಆ ಕಡೆ ಈ ಕಡೆ ಸೈಡ್ ಕಟ್ ಮಾಡ್ಕೊಳ್ಬೋದು, ಇಲ್ದಿದ್ರೆ ಬಿಡ್ಬೋದು. ನಾನು ಕಟ್ ಮಾಡಲ್ಲ. ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕಟ್ ಮಾಡ್ಕೊಂಡು ನಾವು ಶಂಕರಪಾಳೆನ ಮಾಡ್ಕೋಬೋದು ನೋಡಿ. ಈಗ ಆ ಕಡೆ ಅಲ್ಲಿ ಬೇಯ್ತಿರ್ತಾವಂದರೆ ಇಲ್ಲೊಂದು ಬಟ್ಲು ನಾವು ರೆಡಿ ಮಾಡ್ಕೊಂಡಿಟ್ರೆ ಅದೇ ಎಣ್ಣೆಯಲ್ಲಿ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಮಾಡುವಾಗ ನಾವು ಸ್ವಲ್ಪ ದಪ್ಪನೆ ಮಾಡ್ಕೊಳ್ಬೇಕು. ಈಗ ನೋಡಿ ಚೆನ್ನಾಗಿ ಈಗ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ. ಈಗ ನಾವು ಅಲ್ಲಿ ಶಂಕರಪಾಳೆ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಎಣ್ಣೆಯಲ್ಲಿ ಈ ಥರ ಲೈಟ್ ಯೆಲ್ಲೋಶ್ ಆಗಿದೆ. ಇದನ್ನು ನಾವು ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ದಪ್ಪ ಇರತ್ತೆ ಮತ್ತು ಒಳಗಡೆ ಚೆನ್ನಾಗಿ ಬೇಯಲ್ಲ ಅಂಥೇಳಿ ನಾವು ಮಧ್ಯಮ ಉರಿಯಲ್ಲಿ ಫಸ್ಟ್ ಮೈಲ್ಡ್ ಇರಬೇಕು. ಕಡಿಮೆ ಎಣ್ಣೆ ಕಾದಿರಬೇಕು. ಇಲ್ದಿದ್ರೆ ಗರಿಯಾಗಿ ಚೆನ್ನಾಗಿ ಬರಲ್ಲ, ಹಸಿ ಬಿಸಿ ಆಗುತ್ತೆ. ಒಳಗಡೆ ಹಸಿ ಉರುತ್ತೆ ಮತ್ತು ಹೊರಗಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ನಾವು 5 ಮಿನಿಟಾರು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ನಾನು 2 ಬ್ಯಾಚ್ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ, 4ದು ನೋಡಿ. ಈಗ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಇದು ಈ ಥರ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ ನಾನು ಕಡಿಮೆ ಉರಿ ಇಟ್ಟಿದ್ದೀನಿ. ಇದನ್ನು ಹೀಗೆ ಕಡಿಮೆ ಉರಿ ಒಳಗೆ ನಾವು ಈ ಶಂಕರಪಾಳೆಗಳನ್ನೆಲ್ಲ ಹಾಕ್ಕೊಂಡು ಕಡಿಮೆ ಅಂದರೂ ಆಮೇಲೆ ಮಧ್ಯಮ ಉರಿ ಇಟ್ಕೊಂಡು ನಾವು 5 ಮಿನಿಟ್ ಇದನ್ನು ನಾವು ಫ್ರೈ ಮಾಡಿದರೆ ಗರಿಯಾದ ಕುರಮಾದ ಶಂಕರಪಾಳೆ ರೆಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಗರಿಯಾಗಿ ಬಂದಿದೆ ಇದು. ನಾನೀಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕುರಮಾಗಿಯೂ ಬಂದಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ದೀಪಾವಳಿಗೆ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು. ಈ ಹಬ್ಬಕ್ಕೆ ಲಕ್ಷ್ಮೀ ನೈವೇದ್ಯಕ್ಕದು ನಾವು ಇದನ್ನು ನೋಡಿ ಮಾಡ್ಕೊಂಡು ತಿನ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.